ದೇವ್ರಿಗೊಂದು ನಮಸ್ಕಾರ ಬ್ರೋ. ತುಂಬ ದಿವಸ ಆದ್ಮೇಲೆ ಸಿಗ್ತಾ ಇದ್ದಾರೆ. ಹಾಯ್. ಸೊ ಟುಡೇ ಲೈಕ್ we did the triceps workout. This is our coach. ಸೊ ಎಲ್ಲ ಮುಗೀತು. ಟ್ರೈಸಿಪ್ಸ್ ವರ್ಕೌಟು, ಫುಲ್ ಸ್ವೆಟ್ಟಿಂಗು. ಸೊ ಸ್ವಲ್ಪ ಕೈಗಳೆಲ್ಲ ನೋವ್ತದೆ, ನೋಡೋಣ. ಸೊ ಸಂಜೆ ಕ್ರಿಕೆಟ್ ಬೇರೆ ಆಡೋದಿದೆ. ಸೊ ತಿಂಡಿ ಎಲ್ಲ ತಿಂದಮೇಲೆ ನೋಡೋಣ ಹೇಗಿರುತ್ತೆ ಅಂತ ಪೇನ್. ಸೊ ಜಿಮ್ಮಲ್ಲೆಲ್ಲ ನೋಡ್ಬೋದು, ಏನೋ ಕೇಳ್ತಾ ಇದ್ದಾರೆ. ಸೊ ವರ್ಕೌಟ್ ಎಲ್ಲ ಮುಗಿತಾ ಇದೆ. ಜಿಮ್ಮಲ್ಲಿ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ, ಎಲ್ಲ ರೀತಿ ಅವರು ಲೈಕ್ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದಾರೆ. ಚೆನ್ನಾಗಿ ನೋಡ್ಬೋದು, ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಏನಂತಾರೆ, ನಮ್ಮದು ವರ್ಕೌಟ್ ಮುಗೀತು ಸದ್ಯಕ್ಕೆ. ಸೊ ಪರ್ಫೆಕ್ಟಾಗಿ ಏನಂತಾರೆ ಟ್ರೈಸಿಪ್ಸ್, ಬಟ್ ಸ್ಟಿಲ್ ಪೇಯ್ನ್ ಅಂತೂ ಸಿಕ್ಕಾಪಟ್ಟೆ ಹಾಗೆ ಇದೆ. ಸೊ ತಿನ್ನೋ ಫುಡ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಓಹ್ ಇಲ್ಲಿ ಬ್ರೋ, ತುಂಬ ದಿವಸ ಆದಮೇಲೆ ಸಿಗ್ತಾ ಇದ್ದಾರೆ. ಹಾಯ್. ದೇವ್ರಿಗೊಂದು ನಮಸ್ಕಾರ. ನಾವು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂದರೆ ಲೈಕ್ ಏನು ಮಾಡೋದು, ಲೈಕ್ ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋದು ಅನ್ನೋದು ಎಲ್ರಿಗೂ ಒಂದು ಯೋಚನೆ ಆಗಿರುತ್ತೆ. ಬಟ್ ಏನಂತೀನಿ ನಾನು, ನನ್ನ ಪ್ರಕಾರ ಸೊ ಕಂಟೆಂಟ್ ಏನೇ ಆಗಿರಲಿ, ಸೊ ನಿಮ್ಮ ಡೈಲಿ ರೊಟೀನೇ ಕಂಟೆಂಟ್ ಮಾಡಿ ಪರವಾಗಿಲ್ಲ. ಸೊ ಸ್ಟಾರ್ಟಿಂಗ್ ನೀವು ಏನು ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ಬಟ್ ನಿಮಗಿರೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಸ್ಟಾರ್ಟಿಂಗು. ಸೊ ಕಾನ್ಫಿಡೆನ್ಸ್ ಅನ್ನೋದು ಒಂದ್ಸಲ ಬಿಲ್ಡ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಾನು ಈ ಥರ ವೀಡಿಯೋ ಮಾಡಿದ್ರೆ ನಂಗೆ ವರ್ಕೌಟ್ ಆಗ್ತದೆ ಅಂತ. ಸೊ ಅದ್ರ ಮೇಲೆ ನೀವು ವರ್ಕೌಟ್ ಮಾಡ್ತಾ ಹೋಗಬೇಕಾಗತ್ತಷ್ಟೇ. ಸೊ ಹೊರಟಿದ್ದೀವಿ ಮನೆ ಕಡೆಗೆ. ಬನ್ನಿ ಮನೆ ಕಡೆ ರೂಟ್ ತೋರ್ಸೋಣ. ಸೊ ತುಂಬ ಜನ ನೋಡಿದ್ದೀನಿ, ಲೈಕ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಲೈಕ್ ಏನಂತಾರೆ, ವ್ಯೂಸ್ ಬಂದಿಲ್ಲ, ಲೈಕ್ಸ್ ಜಾಸ್ತಿ ಬಂದಿಲ್ಲ ಅಂದರೆ ಕಂಟೆಂಟ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ನಾನು ಎಲ್ರಿಗೂ ಹೇಳೋದಷ್ಟೇ, ಲೈಕ್ ಏನು ಸ್ಟಾರ್ಟಿಂಗ್ ನೀವು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೆ ನಿಮ್ಗೆ ಎಲ್ಲರಿಗೂ ನಿಮಗೆ 1000 ಲೈಕ್ಸು 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿಬಿಡ್ತಾರೆ ಅನ್ನೋದಿಲ್ಲ. ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಲೈಕ್ ಹೋಗ್ತಾ ಹೋಗ್ತಾ. ಸೊ ನಿಮ್ಗೆ ಯಾವ ವೀಡಿಯೋಸ್ ಎಲ್ಲ ವರ್ಕೌಟ್ ಆಗ್ತದೆ ಅಂತ. ಸೊ ಈಗಲೂ ನೋಡ್ಬೋದು, ನಂಗೆ ತುಂಬ ಜನ ನೋಡ್ತಾ ಇದ್ದಾರೆ ಲೈಕ್ ಯಾರಿದು ಹಿಂಗೆಲ್ಲ ಫೋನ್ ಇಟ್ಕೊಂಡು ಮಾಡ್ತಾ ಇದ್ದಾನಂತ. ಬಟ್ ಸ್ಟಿಲ್ ಡೇ 1ಗಿಂತ ಲೈಕ್ ಡೇ 2 ಲೈಕ್ ವರ್ಕೌಟಲ್ಲಿ ಲೈಕ್ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಎಲ್ಲ ಬಿಲ್ಡ್ ಆಗ್ತದೆ. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನೋಡೋಣ ಲೈಕ್ ಯಾವ ವೀಡಿಯೋಸ್ ನಂಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ಡಿಪೆಂಡ್ ಎಲ್ಲ. ಯಾರೆಲ್ಲ ಜಿಮ್ಗೆ ಹೋದರೆ ಏನು ಯೂಸ್ ಇಲ್ಲ, ಜಿಮ್ಮಿಂದ ಏನು ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಬಟ್ ನೀವು ಜಿಮ್ಗೆ ಒಂದ್ಸಲಿ ಹೋಗಿ ನೋಡಿ, ಸೊ ನಿಮಗೆ ಏನಂತ ಗೊತ್ತಾಗಲ್ಲ, ಪೀಸ್ ಒಂಥರ ಇನ್ನರ್ ಪೀಸ್ ಸಿಗುತ್ತೆ. ಆ್ಯಂಡ್ ವರ್ಕೌಟ್ ಮಾಡಬೇಕಂದ್ರೆ ನಿಮ್ಮ ಬಾಡಿ ಆಗಲಿ ನಿಮ್ಮ ಮೈಂಡ್ ಆಗಲಿ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ವರ್ಕೌಟ್ ಮಾಡಿದ್ರೆ ಏನು ನಿಮ್ಗೆ ಅಷ್ಟೊಂದು ಏನಂತಾರೆ ಮೈಕೈ ನೋವು ಬಿಟ್ಟು ಬೇರೆ ಇನ್ನೇನು ಅನಿಸಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದೇ ರೊಟೀನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಜಿಮ್ಮ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ನಾನು ಹೇಳ್ತೀನಲ್ಲ, ಲೈಫಲ್ಲಿ ಒಂದ್ಸಲ ಆದರೂ ಜಿಮ್ಮನ್ನ ಟ್ರೈ ಮಾಡಿ. ಸೊ ಜಿಮ್ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಿಲ್ದಿರ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಸೊ ಅದಾದಮೇಲೆ ನೀವು ಬೇಕು ಅಂದರೂ ನೀವು ಬಿಡೋಕ್ಕಾಗಲ್ಲ. ಸೊ ಅದಕ್ಕೆ ಜಿಮ್ಮಿಂದ ನಿಮ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಒಂದ್ಸಲ ಟ್ರೈ ಮಾಡಿ. ಸೊ ನೋಡ್ಬೋದು ಜನ ಎಲ್ಲ ಲೈಕ್ ಯಾವ ಥರ ವೆಯ್ಟ್ ಮಾಡ್ತಾಯಿದ್ದಾರೆ ಹೀಗೆ ಅಂತ. ಸೊ ಇಫ್ ಇನ್ ಕೇಸ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಜನ ನೋಡೋದೇ ಒಂದೇ ರಿಯಾಕ್ಷನ್, ಯಾರು ಇವನು ಈ ಥರ ಎಲ್ಲ ಮಾಡ್ತಾನೆ ವೀಡಿಯೋಗಳೆಲ್ಲ.